ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಕಾಲ್ತುಳಿತದಲ್ಲಿ 13ಕ್ಕೂ ಹೆಚ್ಚು ಜನ, 10ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದರು. ಆ ಘಟನೆ ಇನ್ನೂ ಜನರಲ್ಲಿ ಮಾಸಿಲ್ಲ. ಇವತ್ತಿಗೂ ಕೂಡ ಆ ಸ್ಟೇಡಿಯಂನ ಮುಂಭಾಗಕ್ಕೆ ಹೋದಾಗ ಭಯವೇ ನಿರ್ಮಾಣ ಆಗುತ್ತೆ. ಆವತ್ತಿನ ಘಟನೆಗಳು ನೆನಪಾಗುತ್ತೆ. ಇಂತಹ ಸಂದರ್ಭದಲ್ಲಿ ಕ್ರಿಕೆಟ್ ಹಬ್ಬಕ್ಕೆ ಸಮ್ಮತಿ ಸಿಕ್ಕಿತು. ಭೀಕರ ಕಾಲ್ತುಳಿತದ ಬಳಿಕ ಚಿನ್ನಸ್ವಾಮಿಯಲ್ಲಿ ಮತ್ತೆ ಕ್ರಿಕೆಟ್ IPL ಪಂದ್ಯಾವಳಿಗೆ ಸರ್ಕಾರದಿಂದ ಷರತ್ತುಬದ್ಧ ಅನುಮತಿ ಸಿಗ್ತಾ ಇರುವುದು. ಸರ್ಕಾರದ ಸಮ್ಮತಿ ಬೆನ್ನಲ್ಲೇ ಕ್ರೀಡಾಂಗಣದಲ್ಲಿ ದುರಸ್ತಿ ಕಾರ್ಯ ಶುರುವಾಗಿದೆ. KSCA ವತಿಯಿಂದ ಮೈದಾನ ನವೀಕರಣ ಕಾರ್ಯ ಶುರುವಾಗ್ತಾ ಇದೆ. ಕಾಲ್ತುಳಿತ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯ IPL ಪಂದ್ಯ ಅನುಮತಿ ನೀಡಿದಿಲ್ಲ. ಇದೀಗ ಗೃಹ ಇಲಾಖೆ ಅನುಮತಿ ನೀಡಿದೆ. ಅದಾದ ನಂತರ ಇದೀಗ KSCA ಇದೀಗ ಆ ಗೇಟ್ಗಳನ್ನು ರಿಪೇರಿ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ನೋಡ್ತಿರ್ಬೋದು, ಎಚ್ಚರಿಕೆ ಕಾಮಗಾರಿ ಪ್ರಗತಿಯಲ್ಲಿ ಇದೆ. KSCA ಮ್ಯಾನೇಜ್ಮೆಂಟ್ ಅದೀಗ ಹಾಕಿದ್ದಾರೆ. ಮತ್ತೊಂದು ಕಡೆ ಗೇಟ್ ನಂಬರ್ 18, 19 ಇದೇ ಗೇಟಲ್ಲೇ ಮೊದಲ ಸಾವಾಗಿತ್ತು. ಈ ಒಂದು ಗೇಟಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಒಳಗೆ ನುಗ್ಗಿದ್ರು, ನುಗ್ಗಲಾಗಿತ್ತು, ಮೊದಲ ಸಾವಾಗಿತ್ತು. ಹೀಗಾಗಿ ಒಂದು ಕಡೆ ಕಮಿಟಿ ಇದೀಗ ಗೇಟ್ಗಳನ್ನು ರಿಪೇರಿ ಮಾಡಿ, ಯಾಕಂದರೆ ಗೇಟ್ ಸೇರಿದಂತೆ 16 ಕ್ರೀಡಾಂಗಣದ ನ್ಯೂನತೆಗಳನ್ನು ತಿಳಿಸಿತು KSCA ಮ್ಯಾನೇಜ್ಮೆಂಟ್ಗೆ. ಹೀಗಾಗಿ ಕಮಿಟಿ ಬಂದು ಒಳಗಡೆ ಬಂದು ಪರಿಶೀಲನೆ ಮಾಡಿತ್ತು. ಇದೀಗ ಅನುಮತಿ ನಂತರ ಇದೀಗ KSCA ಒಂದೊಂದಾಗಿ ಕೆಲಸ ಆರಂಭ ಮಾಡಿದರೆ. ಮೊದಲು ಗೇಟ್ಗಳನ್ನು ರಿಪೇರಿ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾಕಂದರೆ ಎಂಟ್ರಿ ಗೇಟ್, ಎಕ್ಸಿಟ್ ಗೇಟ್ ವಿಶಾಲವಾಗಿರಬೇಕು, ಆರಾಮಾಗಿ ಅಭಿಮಾನಿಗಳು ಹೋಗುವಂತಾಗಿರಬೇಕು. ಮತ್ತೊಂದು ಕಡೆ ಸುಮಾರು 16ಕ್ಕೂ ಹೆಚ್ಚು ನ್ಯೂನತೆಗಳಿದ್ದಾವೆ, ಅದು ಮೊದಲು ಸರಿಪಡಿಸಬೇಕೆಂಬುದು ಒಂದು ಕಡೆ ಕಮಿಟಿಯ ಆದೇಶವಾಗಿತ್ತು. ಇದೀಗ ಗೇಟ್ ರಿಪೇರಿ ಮಾಡ್ತಿದ್ದಾರೆ. ಇದೇ ಗೇಟ್ ನಂಬರ್ 19 ನೋಡ್ತಿರ್ಬೋದು. ಇದೇ ಗೇಟ್ ನಂಬರ್ 19ರಲ್ಲಿ ಮೊದಲ ಸಾವಾಗಿತ್ತು. ಇದೇ ಗೇಟಲ್ಲಿ ಯಾಕಂದರೆ ಈ ಒಂದು ಗೋಡೆ ದಾಟಿ ಎಲ್ಲ ಅಭಿಮಾನಿಗಳು ಹೋಗಿದ್ರು, ಇಲ್ಲೇ ಸಾವಾಗಿತ್ತು, ಇಲ್ಲೇ ನುಗ್ಗಲಾಗಿತ್ತು. ಇದೀಗ ಇದೇ ಮೊದಲ ಗೇಟನ್ನು ಇದೀಗ ರಿಪೇರಿ ಮಾಡಿದ್ದಾರೆ. ಮತ್ತು ರಿಪೇರಿ ಮಾಡುವ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ಎಲ್ಲ ಗೋಡೆಗಳನ್ನು ಒಡೆದು ಹಾಕ್ತಿದ್ದಾರೆ. ಅದಲ್ಲದೆ RCB ಮ್ಯಾನೇಜ್ಮೆಂಟ್ ಸಹ ಈಗ ಕೆಲವೊಂದು KSCಗೆ ಕೆಲವೊಂದು ವಿಷಯಗಳನ್ನು ತಿಳಿಸಿದೆ. ಮೊದಲು ಸುರಕ್ಷಿತವಾಗಿ ನಮ್ಮ ಅಭಿಮಾನಿಗಳಿಗೆ ಒಂದು ಕಡೆ ಎಕ್ಸಿಟ್ ಗೇಟ್, ಎಂಟ್ರಿ ಗೇಟ್ ಇರಲೇಬೇಕು, ಮತ್ತೊಂದು ಕಡೆ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಬೇಕೆಂಬುದು ಒಂದು ಕಡೆ ತಾಕೀತು ಮಾಡಿದ್ದಾರೆ. ಹೀಗಾಗಿ KSCA ಎಲ್ಲವನ್ನ ರಿಪೇರಿ ಕೆಲಸಕ್ಕೆ ಮುಂದಾಗಿದ್ದಾರೆ. ನೋಡ್ತಿರ್ಬೋದು, ಇದು ಗೇಟ್ ನಂಬರ್ 19, 18 ಈಗ ರಿಪೇರಿ ಮಾಡ್ತಿದ್ದಾರೆ. ಎಲ್ಲ ಗೋಡೆಗಳನ್ನು ಒಡೆದಾಕ್ತಿದ್ದಾರೆ. ಯಾಕಂದರೆ ಎಕ್ಸಿಟ್ ಗೇಟ್ ಮತ್ತು ಎಂಟ್ರಿ ಗೇಟ್ ವಿಶಾಲವಾಗಿರಬೇಕು ಮತ್ತು ಈ ಒಂದು ಗೇಟ್ ಎಲ್ಲ ಅವೈಜ್ಞಾನಿಕವಾಗಿ ಕೂಡಿದೆ ಎಂಬುದು ಒಂದು ಕಡೆ ಕಮಿಟಿ ಒಂದು ಕಡೆ ಏನೋ ತಿಳಿಸಿತ್ತು. ಇದೀಗ KSCA ಇದೀಗ ರಿಪೇರಿ ಕೆಲಸ ಆರಂಭವಾಗಿದೆ. ಯಾಕಂದರೆ ಗೃಹ ಇಲಾಖೆ ಮ್ಯಾಚ್ಗೆ ಅನುಮತಿ ಕೊಟ್ಟಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಬರ್ಬೋದು. ಮತ್ತೊಂದು ಕಡೆ ಈ ಥರ ಘಟನೆ ಆಗಬಾರದು ಎಂಬುದು ಉದ್ದೇಶದಿಂದ ಇದೀಗ KSCA ಕ್ರೀಡಾಂಗಣದ ರಿಪೇರಿ ಕೆಲಸ ಆರಂಭ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಕಾಲ್ತುಳಿತದಲ್ಲಿ 13ಕ್ಕೂ ಹೆಚ್ಚು ಜನ, 10ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದರು. ಆ ಘಟನೆ ಇನ್ನೂ ಜನರಲ್ಲಿ ಮಾಸಿಲ್ಲ. ಇವತ್ತಿಗೂ ಕೂಡ ಆ ಸ್ಟೇಡಿಯಂನ ಮುಂಭಾಗಕ್ಕೆ ಹೋದಾಗ ಭಯವೇ ನಿರ್ಮಾಣ ಆಗುತ್ತೆ. ಆವತ್ತಿನ ಘಟನೆಗಳು ನೆನಪಾಗುತ್ತೆ. ಇಂತಹ ಸಂದರ್ಭದಲ್ಲಿ ಕ್ರಿಕೆಟ್ ಹಬ್ಬಕ್ಕೆ ಸಮ್ಮತಿ ಸಿಕ್ಕಿತು. ಭೀಕರ ಕಾಲ್ತುಳಿತದ ಬಳಿಕ ಚಿನ್ನಸ್ವಾಮಿಯಲ್ಲಿ ಮತ್ತೆ ಕ್ರಿಕೆಟ್ IPL ಪಂದ್ಯಾವಳಿಗೆ ಸರ್ಕಾರದಿಂದ ಷರತ್ತುಬದ್ಧ ಅನುಮತಿ ಸಿಗ್ತಾ ಇರುವುದು. ಸರ್ಕಾರದ ಸಮ್ಮತಿ ಬೆನ್ನಲ್ಲೇ ಕ್ರೀಡಾಂಗಣದಲ್ಲಿ ದುರಸ್ತಿ ಕಾರ್ಯ ಶುರುವಾಗಿದೆ. KSCA ವತಿಯಿಂದ ಮೈದಾನ ನವೀಕರಣ ಕಾರ್ಯ ಶುರುವಾಗ್ತಾ ಇದೆ. ಕಾಲ್ತುಳಿತ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯ IPL ಪಂದ್ಯ ಅನುಮತಿ ನೀಡಿದಿಲ್ಲ. ಇದೀಗ ಗೃಹ ಇಲಾಖೆ ಅನುಮತಿ ನೀಡಿದೆ. ಅದಾದ ನಂತರ ಇದೀಗ KSCA ಇದೀಗ ಆ ಗೇಟ್ಗಳನ್ನು ರಿಪೇರಿ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ನೋಡ್ತಿರ್ಬೋದು, ಎಚ್ಚರಿಕೆ ಕಾಮಗಾರಿ ಪ್ರಗತಿಯಲ್ಲಿ ಇದೆ. KSCA ಮ್ಯಾನೇಜ್ಮೆಂಟ್ ಅದೀಗ ಹಾಕಿದ್ದಾರೆ. ಮತ್ತೊಂದು ಕಡೆ ಗೇಟ್ ನಂಬರ್ 18, 19 ಇದೇ ಗೇಟಲ್ಲೇ ಮೊದಲ ಸಾವಾಗಿತ್ತು. ಈ ಒಂದು ಗೇಟಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಒಳಗೆ ನುಗ್ಗಿದ್ರು, ನುಗ್ಗಲಾಗಿತ್ತು, ಮೊದಲ ಸಾವಾಗಿತ್ತು. ಹೀಗಾಗಿ ಒಂದು ಕಡೆ ಕಮಿಟಿ ಇದೀಗ ಗೇಟ್ಗಳನ್ನು ರಿಪೇರಿ ಮಾಡಿ, ಯಾಕಂದರೆ ಗೇಟ್ ಸೇರಿದಂತೆ 16 ಕ್ರೀಡಾಂಗಣದ ನ್ಯೂನತೆಗಳನ್ನು ತಿಳಿಸಿತು KSCA ಮ್ಯಾನೇಜ್ಮೆಂಟ್ಗೆ.
ಹೀಗಾಗಿ ಕಮಿಟಿ ಬಂದು ಒಳಗಡೆ ಬಂದು ಪರಿಶೀಲನೆ ಮಾಡಿತ್ತು. ಇದೀಗ ಅನುಮತಿ ನಂತರ ಇದೀಗ KSCA ಒಂದೊಂದಾಗಿ ಕೆಲಸ ಆರಂಭ ಮಾಡಿದರೆ ಮೊದಲು ಗೇಟ್ಗಳನ್ನು ರಿಪೇರಿ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾಕಂದರೆ ಎಂಟ್ರಿ ಗೇಟ್ ಎಕ್ಸಿಟ್ ಗೇಟ್ ವಿಶಾಲವಾಗಿರಬೇಕು, ಆರಾಮಾಗಿ ಅಭಿಮಾನಿಗಳು ಹೋಗುವಂತಾಗಿರಬೇಕು. ಮತ್ತೊಂದು ಕಡೆ ಸುಮಾರು 16ಕ್ಕೂ ಹೆಚ್ಚು ನ್ಯೂನತೆಗಳಿದ್ದಾವೆ, ಅದು ಮೊದಲು ಸರಿಪಡಿಸಬೇಕೆಂಬುದು ಒಂದು ಕಡೆ ಕಮಿಟಿಯ ಆದೇಶವಾಗಿತ್ತು. ಇದೀಗ ಗೇಟ್ ರಿಪೇರಿ ಮಾಡ್ತಿದ್ದಾರೆ. ಇದೇ ಗೇಟ್ ನಂಬರ್ 19 ನೋಡ್ತಿರ್ಬೋದು. ಇದೇ ಗೇಟ್ ನಂಬರ್ 19ರಲ್ಲಿ ಮೊದಲ ಸಾವಾಗಿತ್ತು. ಇದೇ ಗೇಟಲ್ಲಿ ಯಾಕಂದರೆ ಈ ಒಂದು ಗೋಡೆ ದಾಟಿ ಎಲ್ಲ ಅಭಿಮಾನಿಗಳು ಹೋಗಿದ್ರು, ಇಲ್ಲೇ ಸಾವಾಗಿತ್ತು, ಇಲ್ಲೇ ನೂಕುನುಗ್ಗಲಾಗಿತ್ತು. ಇದೀಗ ಇದೇ ಮೊದಲ ಗೇಟನ್ನು ಇದೀಗ ರಿಪೇರಿ ಮಾಡಿದ್ದಾರೆ ಮತ್ತು ರಿಪೇರಿ ಮಾಡುವ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ಎಲ್ಲ ಗೋಡೆಗಳನ್ನು ಒಡೆದು ಹಾಕ್ತಿದ್ದಾರೆ. ಅದಲ್ಲದೆ RCB ಮ್ಯಾನೇಜ್ಮೆಂಟ್ ಸಹ ಈಗ ಕೆಲವೊಂದು KSCಗೆ ಕೆಲವೊಂದು ವಿಷಯಗಳನ್ನು ತಿಳಿಸಿದೆ. ಮೊದಲು ಸುರಕ್ಷಿತವಾಗಿ ನಮ್ಮ ಅಭಿಮಾನಿಗಳಿಗೆ ಒಂದು ಕಡೆ ಎಕ್ಸಿಟ್ ಗೇಟ್ ಎಂಟ್ರಿ ಗೇಟ್ ಇರಲೇಬೇಕು, ಮತ್ತೊಂದು ಕಡೆ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಬೇಕೆಂಬುದು ಒಂದು ಕಡೆ ತಾಕೀತು ಮಾಡಿದ್ದಾರೆ. ಹೀಗಾಗಿ KSCA ಎಲ್ಲವನ್ನ ರಿಪೇರಿ ಕೆಲಸಕ್ಕೆ ಮುಂದಾಗಿದ್ದಾರೆ. ನೋಡ್ತಿರ್ಬೋದು, ಇದು ಗೇಟ್ ನಂಬರ್ 19, 18 ಈಗ ರಿಪೇರಿ ಮಾಡ್ತಿದ್ದಾರೆ. ಎಲ್ಲ ಗೋಡೆಗಳನ್ನು ಒಡೆದಾಕ್ತಿದ್ದಾರೆ. ಯಾಕಂದರೆ ಎಕ್ಸಿಟ್ ಗೇಟ್ ಮತ್ತು ಎಂಟ್ರಿ ಗೇಟ್ ವಿಶಾಲವಾಗಿರಬೇಕು ಮತ್ತು ಈ ಒಂದು ಗೇಟ್ ಎಲ್ಲ ಅವೈಜ್ಞಾನಿಕವಾಗಿ ಕೂಡಿದೆ ಎಂಬುದು ಒಂದು ಕಡೆ ಕಮಿಟಿ ಒಂದು ಕಡೆ ಏನೋ ತಿಳಿಸಿತ್ತು. ಇದೀಗ KSCA ಇದೀಗ ರಿಪೇರಿ ಕೆಲಸ ಆರಂಭವಾಗಿದೆ. ಯಾಕಂದರೆ ಗೃಹ ಇಲಾಖೆ ಮ್ಯಾಚ್ಗೆ ಅನುಮತಿ ಕೊಟ್ಟಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಬರ್ಬೋದು. ಮತ್ತೊಂದು ಕಡೆ ಈ ಥರ ಘಟನೆ ಆಗಬಾರದು ಎಂಬುದು ಉದ್ದೇಶದಿಂದ ಇದೀಗ KSCA ಕ್ರೀಡಾಂಗಣದ ರಿಪೇರಿ ಕೆಲಸ ಆರಂಭ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಕಾಲ್ತುಳಿತದಲ್ಲಿ 13ಕ್ಕೂ ಹೆಚ್ಚು ಜನ, 10ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದರು. ಆ ಘಟನೆ ಇನ್ನೂ ಜನರಲ್ಲಿ ಮಾಸಿಲ್ಲ. ಇವತ್ತಿಗೂ ಕೂಡ ಆ ಸ್ಟೇಡಿಯಂನ ಮುಂಭಾಗಕ್ಕೆ ಹೋದಾಗ ಭಯವೇ ನಿರ್ಮಾಣ ಆಗುತ್ತೆ. ಆವತ್ತಿನ ಘಟನೆಗಳು ನೆನಪಾಗುತ್ತೆ. ಇಂತಹ ಸಂದರ್ಭದಲ್ಲಿ ಕ್ರಿಕೆಟ್ ಹಬ್ಬಕ್ಕೆ ಸಮ್ಮತಿ ಸಿಕ್ಕಿತು. ಭೀಕರ ಕಾಲ್ತುಳಿತದ ಬಳಿಕ ಚಿನ್ನಸ್ವಾಮಿಯಲ್ಲಿ ಮತ್ತೆ ಕ್ರಿಕೆಟ್ IPL ಪಂದ್ಯಾವಳಿಗೆ ಸರ್ಕಾರದಿಂದ ಷರತ್ತುಬದ್ಧ ಅನುಮತಿ ಸಿಗ್ತಾ ಇರುವುದು. ಸರ್ಕಾರದ ಸಮ್ಮತಿ ಬೆನ್ನಲ್ಲೇ ಕ್ರೀಡಾಂಗಣದಲ್ಲಿ ದುರಸ್ತಿ ಕಾರ್ಯ ಶುರುವಾಗಿದೆ. KSCA ವತಿಯಿಂದ ಮೈದಾನ ನವೀಕರಣ ಕಾರ್ಯ ಶುರುವಾಗ್ತಾ ಇದೆ. ಕಾಲ್ತುಳಿತ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯ IPL ಪಂದ್ಯ ಅನುಮತಿ ನೀಡಿದಿಲ್ಲ. ಇದೀಗ ಗೃಹ ಇಲಾಖೆ ಅನುಮತಿ ನೀಡಿದೆ. ಅದಾದ ನಂತರ ಇದೀಗ KSCA ಇದೀಗ ಆ ಗೇಟ್ಗಳನ್ನು ರಿಪೇರಿ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ನೋಡ್ತಿರ್ಬೋದು, ಎಚ್ಚರಿಕೆ ಕಾಮಗಾರಿ ಪ್ರಗತಿಯಲ್ಲಿ ಇದೆ. KSCA ಮ್ಯಾನೇಜ್ಮೆಂಟ್ ಅದೀಗ ಹಾಕಿದ್ದಾರೆ. ಮತ್ತೊಂದು ಕಡೆ ಗೇಟ್ ನಂಬರ್ 18, 19 ಇದೇ ಗೇಟಲ್ಲಿ ಮೊದಲ ಸಾವಾಗಿತ್ತು. ಈ ಒಂದು ಗೇಟಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಒಳಗೆ ನುಗ್ಗಿದ್ರು, ನೂಕುನುಗ್ಗಲಾಗಿತ್ತು, ಮೊದಲ ಸಾವಾಗಿತ್ತು. ಹೀಗಾಗಿ ಒಂದು ಕಡೆ ಕಮಿಟಿ ಇದೀಗ ಗೇಟ್ಗಳನ್ನು ರಿಪೇರಿ ಮಾಡಿ, ಯಾಕಂದರೆ ಗೇಟ್ ಸೇರಿದಂತೆ 16 ಕ್ರೀಡಾಂಗಣದ ನ್ಯೂನತೆಗಳನ್ನು ತಿಳಿಸಿತು KSCA ಮ್ಯಾನೇಜ್ಮೆಂಟ್ಗೆ. ಹೀಗಾಗಿ ಕಮಿಟಿ ಬಂದು ಒಳಗಡೆ ಬಂದು ಪರಿಶೀಲನೆ ಮಾಡಿತ್ತು. ಇದೀಗ ಅನುಮತಿ ನಂತರ ಇದೀಗ KSCA ಒಂದೊಂದಾಗಿ ಕೆಲಸ ಆರಂಭ ಮಾಡಿದರೆ ಮೊದಲು ಗೇಟ್ಗಳನ್ನು ರಿಪೇರಿ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾಕಂದರೆ ಎಂಟ್ರಿ ಗೇಟ್ ಎಕ್ಸಿಟ್ ಗೇಟ್ ವಿಶಾಲವಾಗಿರಬೇಕು, ಆರಾಮಾಗಿ ಅಭಿಮಾನಿಗಳು ಹೋಗುವಂತಾಗಿರಬೇಕು. ಮತ್ತೊಂದು ಕಡೆ ಸುಮಾರು 16ಕ್ಕೂ ಹೆಚ್ಚು ನ್ಯೂನತೆಗಳಿದ್ದಾವೆ, ಅದು ಮೊದಲು ಸರಿಪಡಿಸಬೇಕೆಂಬುದು ಒಂದು ಕಡೆ ಕಮಿಟಿಯ ಆದೇಶವಾಗಿತ್ತು. ಇದೀಗ ಗೇಟ್ ರಿಪೇರಿ ಮಾಡ್ತಿದ್ದಾರೆ. ಇದೇ ಗೇಟ್ ನಂಬರ್ 19 ನೋಡ್ತಿರ್ಬೋದು. ಇದೇ ಗೇಟ್ ನಂಬರ್ 19ರಲ್ಲಿ ಮೊದಲ ಸಾವಾಗಿತ್ತು. ಇದೇ ಗೇಟಲ್ಲಿ ಯಾಕಂದರೆ ಈ ಒಂದು ಗೋಡೆ ದಾಟಿ ಎಲ್ಲ ಅಭಿಮಾನಿಗಳು ಹೋಗಿದ್ರು, ಇಲ್ಲೇ ಸಾವಾಗಿತ್ತು, ಇಲ್ಲೇ ನೂಕುನುಗ್ಗಲಾಗಿತ್ತು. ಇದೀಗ ಇದೇ ಮೊದಲ ಗೇಟನ್ನು ಇದೀಗ ರಿಪೇರಿ ಮಾಡಿದ್ದಾರೆ ಮತ್ತು ರಿಪೇರಿ ಮಾಡುವ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ಎಲ್ಲ ಗೋಡೆಗಳನ್ನು ಒಡೆದು ಹಾಕ್ತಿದ್ದಾರೆ. ಅದಲ್ಲದೆ RCB ಮ್ಯಾನೇಜ್ಮೆಂಟ್ ಸಹ ಈಗ ಕೆಲವೊಂದು KSCಗೆ ಕೆಲವೊಂದು ವಿಷಯಗಳನ್ನು ತಿಳಿಸಿದೆ. ಮೊದಲು ಸುರಕ್ಷಿತವಾಗಿ ನಮ್ಮ ಅಭಿಮಾನಿಗಳಿಗೆ ಒಂದು ಕಡೆ ಎಕ್ಸಿಟ್ ಗೇಟ್ ಎಂಟ್ರಿ ಗೇಟ್ ಇರಲೇಬೇಕು, ಮತ್ತೊಂದು ಕಡೆ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಬೇಕೆಂಬುದು ಒಂದು ಕಡೆ ತಾಕೀತು ಮಾಡಿದ್ದಾರೆ. ಹೀಗಾಗಿ KSCA ಎಲ್ಲವನ್ನ ರಿಪೇರಿ ಕೆಲಸಕ್ಕೆ ಮುಂದಾಗಿದ್ದಾರೆ. ನೋಡ್ತಿರ್ಬೋದು, ಇದು ಗೇಟ್ ನಂಬರ್ 19, 18 ಈಗ ರಿಪೇರಿ ಮಾಡ್ತಿದ್ದಾರೆ. ಎಲ್ಲ ಗೋಡೆಗಳನ್ನು ಒಡೆದಾಕ್ತಿದ್ದಾರೆ. ಯಾಕಂದರೆ ಎಕ್ಸಿಟ್ ಗೇಟ್ ಮತ್ತು ಎಂಟ್ರಿ ಗೇಟ್ ವಿಶಾಲವಾಗಿರಬೇಕು ಮತ್ತು ಈ ಒಂದು ಗೇಟ್ ಎಲ್ಲ ಅವೈಜ್ಞಾನಿಕವಾಗಿ ಕೂಡಿದೆ ಎಂಬುದು ಒಂದು ಕಡೆ ಕಮಿಟಿ ಒಂದು ಕಡೆ ಏನೋ ತಿಳಿಸಿತ್ತು. ಇದೀಗ KSCA ಇದೀಗ ರಿಪೇರಿ ಕೆಲಸ ಆರಂಭವಾಗಿದೆ. ಯಾಕಂದರೆ ಗೃಹ ಇಲಾಖೆ ಮ್ಯಾಚ್ಗೆ ಅನುಮತಿ ಕೊಟ್ಟಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಬರ್ಬೋದು. ಮತ್ತೊಂದು ಕಡೆ ಈ ಥರ ಘಟನೆ ಆಗಬಾರದು ಎಂಬುದು ಉದ್ದೇಶದಿಂದ ಇದೀಗ KSCA ಕ್ರೀಡಾಂಗಣದ ರಿಪೇರಿ ಕೆಲಸ ಆರಂಭ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.